ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ಡಿಸೆಂಬರ್ ತಿಂಗಳು ಅಂದರೆ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಾಗಿರುತ್ತೆ. ಇದೇ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆ ಆಗೋದ್ರಿಂದ ಯಾವ ಯಾವ ರಾಶಿಗೆ ಹೇಗಿರುತ್ತೆ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ ಅದಕ್ಕೆ ನೀವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಡಿಸೆಂಬರ್ ಅಂತ ಬಂದಾಗ 2025ನೇ ವರ್ಷದ ಕೊನೆಯ ಒಂದು ತಿಂಗಳಾಗಿರುತ್ತೆ. ಅದರಲ್ಲೂ ಡಿಸೆಂಬರು 15ನೇ ತಾರೀಕಿಂದ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಧನುರ್ಮಾಸ ಅಂತ ಬಂದಾಗ ಈ ಧನುರ್ಮಾಸದಿಂದ ಜನವರಿ 15ನೇ ತಾರೀಕುವರೆಗೂ ಈ ಒಂದು ತಿಂಗಳು ಧನುರ್ಮಾಸ ಅನ್ನೋದು ನಡೆಯುತ್ತೆ. ಈ ಧನುರ್ಮಾಸದಲ್ಲಿ ತುಂಬ ಜನ ತುಂಬ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಅಥವಾ ದಿನ ಬೆಳಗ್ಗೆ ಎದ್ದು ಒಂದು ಅರಳಿಕಟ್ಟೆ, ಅಶ್ವತ್ಥ ಮರವನ್ನು ಸುತ್ತೋದು, ಇದೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ. ಸ್ನಾನ ಮಾಡಿ ಪೂಜೆ ಮಾಡಿ ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಇದು ಕೂಡ ನಮ್ಮ ಒಂದು ಯಾವುದೇ ಒಂದು ಗ್ರಹ ದೋಷ ಇದ್ರೂ ಕೂಡ ಅದರಿಂದ ನಾವು ಹೊರಗಡೆ ಬರೋಕ್ಕೆ ಈ ಒಂದು ತಿಂಗಳು ತುಂಬ ಪ್ರಶಸ್ತವಾದ ಒಂದು ಟೈಮ್ ಅಂತ ಹೇಳ್ತೀವಿ. ಆದರೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲ್ಲ, ಆದರೆ ತುಂಬ ದೇವ್ರಿಗೆ ಹತ್ತಿರವಾಗಿರುವಂಥ ಒಂದು ತಿಂಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನಾವು ಯಾವುದೇ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ನಾವು ಒಂದು ದೇವಸ್ಥಾನಗಳನ್ನ ವಿಸಿಟ್ ಮಾಡೋದಾಗಿರ್ಬೋದು. ಮುಖ್ಯವಾಗಿ ನೋಡಿ, ಅರಳಿ ಮರ ಆಗಿರ್ಬೋದು, ಬನ್ನಿ ಮರ ಆಗಿರ್ಬೋದು. ಯಾಕಂದರೆ 9 ಗ್ರಹಗಳ ಮರಗಳನ್ನು ನಾವು ಮುಟ್ಟಿದಾಗ ಹತ್ತಿ ಮರ ಆಗಿರ್ಬೋದು, ನೇರಳೆ ಹಣ್ಣಿನ ಮರ ಆಗಿರ್ಬೋದು, ಈ ಎಲ್ಲ ಮರಗಳಲ್ಲೂ ಈ 9 ಗ್ರಹಗಳಿರೋದ್ರಿಂದ ಎಲ್ಲ ಒಂದು ಕಡೆ ಆ ಗ್ರಹಗಳನ್ನ ಮುಟ್ಟಿದಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನೋಡೋಣ ಬನ್ನಿ, ಈ 12 ರಾಶಿಗಳ ಒಂದು ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲಿಗೆ ಏನಪ್ಪಾ ಅಂತಂದ್ರೆ, ಇದೇ ಡಿಸೆಂಬರ್ 5ನೇ ತಾರೀಕು ಮುಖ್ಯವಾಗಿ ಗುರುವಿನ ಒಂದು ಬದಲಾವಣೆ ಆಗುತ್ತೆ. 5 ಮತ್ತು 6ನೇ ತಾರೀಕು ಕಂಪ್ಲೀಟ್ ಆಗಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ 1.5 ತಿಂಗಳು ಇರ್ತಾರೆ ಅಂತ ಹೇಳಿದೆ. ಅದೇ ರೀತಿ ಕಟಕ ರಾಶಿಯಿಂದ ಮತ್ತೆ ಗುರು ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ. ಮಿಥುನ ರಾಶಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಈ ಗುರು ಗ್ರಹ ಆ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹೋಗೋದ್ರಿಂದ ಮತ್ತೆ ಕೆಲವೊಂದು ರಾಶಿಗಳ ಬದಲಾವಣೆಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಯಾವ ರಾಶಿಗೆ ಒಳ್ಳೇದಾಗುತ್ತೆ, ಯಾವ ರಾಶಿಗೆ ಕೆಟ್ಟ. ಯಾಕಂದ್ರೆ ಗುರುವಿನ ಒಂದು ಅನುಗ್ರಹ, ಗುರುವಿನ ದೃಷ್ಟಿ ಬೀಳೋದ್ರಿಂದ ಕೂಡ ಅನೇಕ ಕಷ್ಟಗಳು, ಕಾರ್ಯಗಳು ನಮ್ಮಲ್ಲಿ ಹೋಗ್ತಾ ಹೋಗ್ತವೆ. ಮತ್ತೆ ಕೆಲಸ ಕಾರ್ಯಗಳು ಮಾತ್ರ ಆಗ್ತಾನೆ ಇರ್ತವೆ. ಅದೇ ರೀತಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾವ್ಯಾವ ರಾಶಿಗೆ ಏನೇನಿದೆ ಅಂತ ನೋಡೋಣ ಬನ್ನಿ. ಯಾವ್ಯಾವ ಫಲಗಳನ್ನ ಕೊಡ್ತಾನೆ ಗುರು ಆಗಿರ್ಬೋದು. ಮತ್ತೆ ಮುಖ್ಯವಾಗಿ ನೋಡಿ, ಇದೇ ಡಿಸೆಂಬರ್ ತಿಂಗಳಲ್ಲಿ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಕುಜಗ್ರಹ, ಹಾಗೆ ಸೂರ್ಯನ ಒಂದು ಬದಲಾವಣೆ, ಶುಕ್ರನ ಒಂದು ಬದಲಾವಣೆ ಆಗುತ್ತೆ. ಅದೇ ರೀತಿ ಇದು ಡಿಸೆಂಬರ್ 1ನೇ ತಾರೀಕು. ಅದೇ ರೀತಿ 6ನೇ ತಾರೀಕು ಮಿಥುನ ರಾಶಿಗೆ ಮತ್ತೆ ಗುರುವಿನ ಆಗಮನ ಆಗುತ್ತೆ. ಅದೇ ರೀತಿ ಡಿಸೆಂಬರ್ ಕೊನೆಯಲ್ಲಿ ಒಂದು 25ನೇ ತಾರೀಕಿನ ಮೇಲೆ ವೃಶ್ಚಿಕ ರಾಶಿಯಿಂದ ಮತ್ತೆ ಧನುರ್ ರಾಶಿಗೆ ಶುಕ್ರ, ಕುಜ, ಸೂರ್ಯ, ಬುಧ, ಈ 4 ಗ್ರಹಗಳು ಒಂದೇ ಮನೆಯಲ್ಲಿ ಇರ್ತವೆ. ಈ 4 ಗ್ರಹಗಳು ಒಂದೇ ಮನೆಯಲ್ಲಿ ಇರೋದ್ರಿಂದ ನೋಡಿ, ಮುಖ್ಯವಾಗಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಪ್ರಪಂಚದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ತುಂಬಾ ದೊಡ್ಡ ದೊಡ್ಡ ನ್ಯೂಸ್ಗಳು ಬರ್ತಾ ಹೋಗ್ತವೆ. ಅದು ಹೇಗೆ ನೋಡಿ, ಇದನ್ನ ಪ್ರೆಸೆಂಟ್ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಈ ಶನಿಯ ಒಂದು 10ನೇ ದೃಷ್ಟಿ ಧನುರ್ ರಾಶಿ ಮೇಲೆ ಬೀಳೋದ್ರಿಂದ, ಅಲ್ಲಿ ಎಲ್ಲೋ ಒಂದ್ ಕಡೆ ಶನಿಯ ದೃಷ್ಟಿ ಧನುರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಗ್ರಹಗಳು ಧನುರಾಶಿಯಲ್ಲಿರೋದ್ರಿಂದ ಅತಿ ಹೆಚ್ಚು ಡಿಸೆಂಬರ್ ತಿಂಗಳಲ್ಲಿ ತುಂಬಾ ತೊಂದರೆಗಳಾಗ್ತವೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ತೊಂದರೆಗಳಾಗೋದು, ಮತ್ತೆ ಅತ್ಯಾಚಾರಗಳಾಗೋದು, ಅಪಹರಣಗಳಾಗೋದು, ಇವೆಲ್ಲವೂ ಕೂಡ ನಡೀತಾ ಹೋಗ್ತವೆ. ಇದರಿಂದ ದೊಡ್ಡ ದೊಡ್ಡ ನ್ಯೂಸ್ಗಳಾಗ್ತವೆ. ಬೇಕಂದ್ರೆ ಮತ್ತೆ ಈ ಒಂದು ವಿಡಿಯೋನ ರಿವೀಲ್ ಮಾಡ್ಕೊಂಡು ನೋಡಿ. ಆದಷ್ಟು ಪಾರ್ಟಿ, ಪಬ್ಬು ಈ ತರ ಹೋಗೋ ಜಾಗದಲ್ಲಿ ಹೆಣ್ಮಕ್ಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇದರಿಂದ ತುಂಬಾ ತೊಂದರೆಯನ್ನ ಅನುಭವಿಸ್ತೀರ ಅಂತ ಹೇಳ್ತಾ, ಪ್ರತಿಯೊಂದು ರಾಶಿಗೂ ಯಾವ್ಯಾವ ರೀತಿ ಶುಭ ಫಲ ಅಶುಭ ಫಲ ಇದೆ ಅಂತ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ ಅಂತ ಬಂದಾಗ, ಆಲ್ರೆಡಿ ಮೇಷರಾಶಿಯಲ್ಲಿ ಶನಿ 12ನೇ ಮನೆಯಲ್ಲಿ ಇರ್ತಾರೆ. ಸೊ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಮೇಷರಾಶಿಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಗುರುವಿನ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. 6ನೇ ತಾರೀಕು ಗುರುವಿನ ಬದಲಾವಣೆ ಆಗುತ್ತೆ. ಕಟಕದಿಂದ ಮಿಥುನ ರಾಶಿಗೆ ಗುರು ಬರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿ, ರಾಶಿಯಾಧಿಪತಿ ಕುಜ ಬಂದು ಸಪ್ತಮದಲ್ಲಿರ್ತಾರೆ. ಅದರಲ್ಲೂ ಸೂರ್ಯ, ಬುಧ, ಶುಕ್ರ, ಕುಜ, ಈ 4 ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ. ವೃಶ್ಚಿಕ ರಾಶಿಯಲ್ಲಿದ್ದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಮೇಷ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯ ಏನಿರುತ್ತೆ, ನೀವು ಯಾರಾದ್ರೂ ಲ್ಯಾಂಡ್ ಡೆವಲಪರ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ
ಏನಾದ್ರೂ ಒಳ್ಳೆ ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಈ ರೀತಿ ಪ್ರಾಬ್ಲಮ್ ಯಾವ್ದಾದ್ರು ಒಂದು ಕೆಲಸ ಅಡೆತಡೆ ಆಗಿದ್ರೆ ಅಲ್ಲಿ ನಿಮ್ಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೇಷರಾಶಿಯವರು ಈ ಒಂದು ತಿಂಗಳು, ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲೂ ನಿಮ್ಗೆ 10ನೇ ತಾರೀಕು ಮೇಲೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಬುಧ ಮತ್ತೆ ಕುಜ ಮತ್ತೆ ಶುಕ್ರ ಈ ಎಲ್ಲ ರಾಶಿಗಳು, ಈ ಎಲ್ಲ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ನಿಮ್ಗೆ ಆ 8ನೇ ಭಾವಕ್ಕೆ ಹೋಗೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ಮನೇಲಾಗಿರ್ಬೋದು, ನಿಮಗೆ ಆಗಿರ್ಬೋದು, ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಕುಜ 8ರಲ್ಲಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಎಲ್ಲಾದ್ರೂ ಬಿದ್ದು ಸ್ವಲ್ಪ ಏಟ್ ಮಾಡ್ಕೊಳ್ಳೋದು ಅಥವಾ ಅಪಘಾತಗಳಾಗೋದು, ನೀವು ಎಲ್ಲಾದ್ರೂ ಪ್ರಯಾಣ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ನಿಮ್ಮ ಏನು ನೀವೆಲ್ಲೋ ಒಂದ್ ಕಡೆ ಪ್ರಾಪರ್ಟಿಗಾಗಿರ್ಬೋದು, ಮನೆಗಾಗಿರ್ಬೋದು ದುಡ್ಡು ಹಾಕಿರ್ತೀರಾ, ಅಲ್ಲೆಲ್ಲೋ ಸ್ಟಕ್ ಆಗುವಂಥದ್ದು. ಜೊತೆಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ, ಮೇಷರಾಶಿಯವ್ರಿಗೆ ಗುರು ನಿಮ್ಗೆ 3ನೇ ಮನೆಗೆ ಬರ್ತಾನೆ. ಗುರು 3ನೇ ಮನೆಗೆ ಬರ್ತಾನೆ ಅಂದ್ರೆ ಮಿಥುನ ರಾಶಿಗೆ ಇರ್ತಾನೆ. ಎಲ್ಲೋ ಒಂದ್ ಕಡೆ ಫ್ರೆಂಡ್ಸ್ ಇಂದ ನಿಮ್ಗೆ ಒಳ್ಳೇದಾಗ್ಬೋದು, ಅಥವಾ ನಿಮ್ಮ ಒಂದು ಅಕ್ಕ ತಂಗಿ, ಅಣ್ಣ ತಮ್ಮ, ಈ ತಂಗಿಯರು, ಅಕ್ಕಂದಿರು ಇವ್ರ ಕಡೆಯಿಂದನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದ್ರೆ ನಿಮ್ಗೆ 5ನೇ ಮನೇಲಿ ಕೇತು ಇರ್ಬೇಕಾದ್ರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮತ್ತೆ ನೋಡಿ, 3ನೇ ಮನೆ ಅಧಿಪತಿ ಬುಧ ಕೂಡ ನಿಮ್ಗೆ 8ಕ್ಕೆ ಬಂದಿರ್ತಾರೆ. 8ನೇ ಮನೆಗೆ ಬಂದಾಗ ನಿಮ್ಮ ಬುದ್ಧಿ ಕೂಡ ಎಲ್ಲ ಒಂದ್ ಕಡೆ ಯಾರೋ ಹೇಳಿದ ಮಾತು ಕೇಳೋದು, ಅಥವಾ ನಿಮ್ಮ ಬುದ್ಧಿ ಕೂಡ ನಿಮ್ಗೆ ಕೆಲಸ ಮಾಡ್ದಿರಾ ಆಗುತ್ತೆ. ಏನಾದ್ರೂ ಒಂದು ಕೆಲಸ ಮಾಡ್ದಿರಾ ಅಂದ್ರೆ ಬೇಡದೇ ಇರೋ ಕೆಲ್ಸಕ್ಕೆ ನಿಮ್ಮ ಬುದ್ಧಿ ಡೆವಲಪ್ ಆಗೋದು, ನೀವು ಬೇಡದೇ ಇರೋ ಕೆಲಸನ ಅನ್ಕೊಂಡು ಮಾಡಕ್ ಹೋಗೋದು, ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ನೀವು ಸಿಕ್ಕಾಕೊಳ್ಳೋದು, ಕಾಂಟ್ರವರ್ಸಿ ಆಗೋದು. ಜೊತೆಗೆ ಶುಕ್ರ ಕೂಡ 8ನೇ ಮನೆಗೆ ಬಂದಿರ್ತಾರೆ. ಶುಕ್ರ ಅಂದ್ರೆ ನಿಮ್ಮ ಧನಾಧಿಪತಿ, ಧನಸ್ಥಾನದ ಅಧಿಪತಿ, ನಿಮ್ಮ 2ನೇ ಮನೆ ಅಧಿಪತಿ ಶುಕ್ರ ಕೂಡ ನಿಮ್ಗೆ 8ನೇ ಮನೇಲಿ ಇರ್ತಾರೆ. ಹಾಗಾಗಿ ಸೂರ್ಯ, ಬುಧ, ಶುಕ್ರ, ಕುಜ 4 ಗ್ರಹಗಳು 8ನೇ ಮನೇಲಿ ಇರೋದ್ರಿಂದ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳೋದು, ಮತ್ತೆ ಒಂದು ಹೆಂಗಸರು ಜಗಳ ಮಾಡೋದು, ಮನೇಲಿ ಕಾಂಟ್ರವರ್ಸಿ ಆಗೋದು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು. ಜೊತೆಗೆ 12ನೇ ಮನೇಲಿ ಶನಿ ಇರ್ತಾರೆ, 10ನೇ ಮನೇಲಿ ರಾಹು, 11ನೇ ಮನೇಲಿ ರಾಹು ಇರ್ತಾರೆ. ಈ ರೀತಿ ಪ್ರಾಬ್ಲಮ್ನ ಒಂದ್ರ ಮೇಲೆ ಒಂದು, ಯಾಕಂದ್ರೆ ನಿಮ್ಗೆ ಸಪೋರ್ಟ್ ಮಾಡುವಂತ ಗ್ರಹಗಳು ಯಾವ್ದು ಇರೋದಿಲ್ಲ. ಗುರು ಒಬ್ಬ ಇರ್ತಾನೆ 3ನೇ ಮನೇಲಿ. ಆದ್ರೆ ಗುರುವಿನ ದೃಷ್ಟಿ ನಿಮ್ಗೆ ವೃಷಭ ರಾಶಿ ಮೇಲೆ ಅಂದ್ರೆ 9ನೇ ಮನೆ ಮೇಲೆ ಬೀಳೋದ್ರಿಂದ, ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಹಿರಿಯರಿಂದ ಸ್ವಲ್ಪ ಅನುಕೂಲಗಳಾಗ್ಬೋದು. ಅದು ಬಿಟ್ರೆ ಮೇಷರಾಶಿಯವರಿಗೆ ತುಂಬಾ ಟೈಮ್ ಕೆಟ್ಟಿರೋ ಅಂತ ತಿಂಗಳು ಅಂದ್ರೆ ಡಿಸೆಂಬರ್ ತಿಂಗಳು. ಈ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಜೊತೆಗೆ ಹೆಣ್ಣು ಮಕ್ಕಳು ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತೀರಾ ಅವ್ರಿಗೆ ಏನಾದ್ರೂ ಒಂದು ಪ್ರಾಬ್ಲಮ್, ಏನಾದ್ರೂ ಒಂದು ತಲೆನೋವಿರುತ್ತೆ. ಹಾಗಾಗಿ ನೀವೇನಪ್ಪ ಪರಿಹಾರ ಅಂತ ಅಂದ್ರೆ ನೋಡಿ, ಮುಖ್ಯವಾಗಿ ನೀವು ಮಂಗಳವಾರ ಸುಬ್ರಹ್ಮಣ್ಯನನ್ನ ನಿಲ್ಸೋದು, ಅಥವಾ ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪ ಹಚ್ಚೋದು, ಪ್ರತಿ ಮಂಗಳವಾರ ಬೆಲ್ಲದ ದೀಪ ಹಚ್ಚೋದಾಗಿರ್ಬೋದು, ಅಥವಾ ಸೂರ್ಯ ನಮಸ್ಕಾರ ಮಾಡೋದು. ಸೂರ್ಯನು ಕೂಡ ಅಲ್ಲೇ ಇರ್ತಾನೆ. ಇವರೆಲ್ಲ ಕೆಟ್ಟಿರೋ ಗ್ರಹಗಳು ಕೆಟ್ಟಿರೋ ಮನೇಲಿದ್ದಾಗ ಸಡನ್ ಆಗಿ ಹಠಾತ್ತಾಗಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗೋದು, ಅಥವಾ ನಿಮ್ಗೆ ಏನಾದ್ರೂ ಎದೆನೋವು ಕಾಣಿಸ್ಕೊಳ್ಳೋದು, ಸ್ವಲ್ಪ ಮೈಯಲ್ಲಿ ಬೆವರು ಕಾಣಿಸ್ಕೊಳ್ಳೋದು, ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಮತ್ತೆ ಬಲವಾಗಿ ದುಡ್ಡನ್ನ ಕಳ್ಕೊಳ್ಳೋದು ಕೂಡ ಮೇಷರಾಶಿಯವರಿಗಾಗಿರುತ್ತೆ. ಹಾಗಾಗಿ ಮೇಷರಾಶಿಯವರು ತುಂಬಾ ಕೇರ್ಫುಲ್. ದುಡ್ಡನ್ನ ಅನ್ವೇಸ್ಟಬಲ್ ಖರ್ಚು ಮಾಡ್ಕೊಳ್ಳೋದು, ಕಳ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಯಾರಾದ್ರೂ ಹೆಣ್ಣು ಮಕ್ಕಳಿಗೆ ಒಂಚೂರು ಸಿಹಿಯನ್ನು ಅಥವಾ ಏನಾದ್ರೂ ಒಂದು ತಾಂಬೂಲವನ್ನು ಶುಕ್ರವಾರ ಕೊಟ್ಟರೆ ತುಂಬಾ ಒಳ್ಳೇದಾಗುತ್ತೆ. ಅದರಲ್ಲೂ ಮೇಷರಾಶಿಯವರು ಶುಕ್ರವಾರ ಶುಕ್ರ ಹೋರೆಯಲ್ಲಿ ಒಂದು ತುಪ್ಪದ ದೀಪ ಹಚ್ಚೋದು, ಬೆಲ್ಲದ ದೀಪ ಹಚ್ಚೋದು, ಇದನ್ನ ಮಾಡ್ತಾ ಬಂದ್ರೆ 1 ತಿಂಗಳುಗಳ ಕಾಲ ಮಾಡ್ತಾ ಬಂದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇದನ್ನ ಪರಿಹಾರ ಅಂತ ತಿಳ್ಕೊಂಡ್ ಮಾಡಿ, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ. ಮೇಷರಾಶಿಯವರು ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.